ನಮಸ್ಕಾರ ಎಲ್ಲರಿಗೂ. ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾವು ಶೇಂಗಾ ಖಾರ ಮಾಡೋದು ಹೇಗೆ ಅಂತ ನೋಡೋಣ. ಶೇಂಗಾ ಖಾರ ಉತ್ತರ ಕರ್ನಾಟಕದಲ್ಲಿ ತುಂಬ ಹೆಚ್ಚಾಗಿ ಮಾಡ್ತಾರೆ. ಇದು ತುಂಬ ಟೇಸ್ಟಿಯಾಗಿ ಇರುತ್ತೆ. ಇದನ್ನು ಸೈಡ್ ಡಿಶ್ ಆಗಿ ತಿನ್ಬೋದು. ಇದನ್ನು ಮಾಡೋದು ನೋಡೋಣ. ಇದಕ್ಕೆ 1 ಕಪ್ ಶೇಂಗಾನ ತೊಗೊಂಡಿನಿ. ಶೇಂಗಾನ ಚೆನ್ನಾಗಿ ಹುರಿಬೇಕು, ಕೆಂಪಗಾಗೋ ತನಕ ಹುರಿಬೇಕು. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಶೇಂಗಿನ ಖಾರನ ಜೋಳದ ರೊಟ್ಟಿ, ಚಪಾತಿ, ಪೂರಿ, ಅನ್ನ ಎಲ್ಲದರ ಜೊತೆನೂ ಉಣ್ಬೋದು. ತುಂಬಾ ಟೇಸ್ಟಿಯಾಗಿ ಇರುತ್ತೆ. ನೋಡಿ, ಈ ಥರ ಎಲ್ಲನೂ ಕೆಂಪಗಾಗಬೇಕು. ಈ ಥರ ಆದರೆ ಸಾಕು. ಇವನ್ನ ಕೆಳಗಡೆ ಇಳಿಸ್ಬೇಕು. 1 ಉಳ್ಳಾಗಡ್ಡಿನ ತೊಗೊಂಡಿನಿ. ಉಳ್ಳಾಗಡ್ಡಿನ ಈ ಥರ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ತೊಳೆದಿರುವ ಕೊತ್ತಂಬರಿನ ತೊಗೊಂಡಿನಿ. ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡಿನಿ. ಆಮೇಲೆ ಸ್ವಲ್ಪ ತೊಳೆದಿರೋ ಕರಿಬೇವನ್ನು ತೊಗೊಂಡಿನಿ. ಹಿಂಗನ್ನ ಎಲ್ಲ ಸಿಪ್ಪೆನ ತೆಗೆದು ಸ್ವಚ್ಛ ಮಾಡ್ಕೊಂಡಿರೋದು ಈ ಶೇಂಗಾನ ಇದರಲ್ಲಿ ಹಾಕಬೇಕು. ಈಗ ಹಾಕಿ ಇದಕ್ಕೆ 1/4 ಚಮಚ ಉಪ್ಪನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಹಾಕಿ ಆಮೇಲೆ 1 ಸ್ಪೂನ್ ಜೀರಿಗೆನ ಹಾಕ್ತಾ ಇದ್ದೀನಿ. ಆಮೇಲೆ 1 ಸ್ಪೂನ್ ಖಾರ ಪುಡಿನ ಹಾಕ್ತಾ ಇದ್ದೀನಿ. ಖಾರ ಕಡಿಮೆ ಬೇಕಂದರೆ ಹಾಕ್ಬೋದು. ಆಮೇಲೆ ತೊಳೆದ ಕೊತ್ತಂಬರಿನ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನು ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಹಾಕಬೇಕು. ಆಮೇಲೆ ಸ್ವಲ್ಪ ಕರಿಬೇವನ್ನು ಹಾಕಬೇಕು. ಆಮೇಲೆ 2 ಪೀಸ್ ಬೆಳ್ಳುಳ್ಳಿನ ಹಾಕಬೇಕು. ಅರ್ಧ ಗ್ಲಾಸ್ ನೀರನ್ನು ಹಾಕಬೇಕು. ಹಾಕಿ ಇದನ್ನು ಈಗ ಇದನ್ನು ರುಬ್ಕೋಬೇಕು. ಸಣ್ಣ ಆಗೋವರೆಗೂ ಇದನ್ನು ರುಬ್ಕೋಬೇಕು. ಈ ಥರ ಸಣ್ಣಗೆ ಆಗಬೇಕು. ಆಮೇಲೆ ಇದಕ್ಕೆ ಒಗ್ಗರಣೆನ ಮಾಡ್ಕೋಬೇಕು. ಇದಕ್ಕೆ 1 ರಿಂದ 2 ಸ್ಪೂನ್ ಎಣ್ಣೆನ ಹಾಕಿ, ಎಣ್ಣೆ ಕಾದ್ಮೇಲೆ ಇದಕ್ಕೆ ಜೀರಿಗೆ ಸಾಸಿವೆನ ಹಾಕಬೇಕು. ಅರ್ಧ ಸ್ಪೂನ್ ಜೀರಿಗೆ ಸಾಸಿವೆನ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವನ್ನು ಹಾಕಬೇಕು. ಹಾಕಿ ಈಗ ಅದು ಕೆಂಪಗಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು. ಅದು ಶೇಂಗಿನ ಖಾರನ ಡೈರೆಕ್ಟಾಗಿ ಹಾಕಿದರೆ ಅದು ಗಟ್ಟಿ ಆಗುತ್ತೆ. ಹಾಗಾಗಿ ಈ ಥರ ಸ್ವಲ್ಪ ನೀರು ಹಾಕಿ ಆಮೇಲೆ ಇದನ್ನು ಹಾಕಬೇಕು. ಶೇಂಗಿನ ಖಾರನ ಹಾಕಬೇಕು. ಈ ಥರ ಎಲ್ಲನೂ ಹಾಕಬೇಕು. ಹಾಕಿ ಆಮೇಲೆ ಇದಕ್ಕೆ ಉಳ್ಳಾಗಡ್ಡಿನ ಇದಕ್ಕೆ ಹಾಕಬೇಕು. ಹಾಕಿ ಈಗ ಎಲ್ಲನೂ ಚೆನ್ನಾಗಿ ಕಲಿಸ್ಬೇಕು. ನೋಡಿ, ಇಷ್ಟಾದರೆ ಆಯಿತು. ಶೇಂಗಿನ ಖಾರ ರೆಡಿ ಆಯಿತು. ಇದು ಬಿಸಿ ಜೋಳದ ರೊಟ್ಟಿ ಜೊತೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಇದನ್ನು ಒಂದು ಸಲ ತಪ್ಪದೇ ಟ್ರೈ ಮಾಡಿ. ಹೇಗಾಯ್ತಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.